ನಮ್ಮ ಜೊತೆಗೆ ಹಿರಿಯ ಶಾಸಕರಂತ ಬಿ.ಆರ್. ಪಾಟೀಲ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತೇನೆ. ಸರ್, ಈಗ ರೈತರೆಲ್ಲರೂ ಕೂಡ ತಮ್ಮ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ ಸರ್ಕಾರದ ಮುಂದೆ. ತಾವೊಬ್ಬ ಹಿರಿಯ ಶಾಸಕರಾಗಿ ಜನಪರ ಚಳವಳಿಯ ಪರವಾಗಿ ನಿಂತವ್ರು ತಾವು ತಮ್ಮ ನಿಲುವೇನು ಸರ್? ಈಗ ನಾವು ನಮ್ಮ ಎಂ.ಐ. ಪಾಟೀಲರು ಕಲಬುರಗಿಯಲ್ಲಿ ಕಾರ್ಖಾನೆ ಮಾಲೀಕರ ಜೊತೆಗೆ, ಅಧಿಕಾರಿಗಳ ಜೊತೆಗೆ, ರೈತರ ಜೊತೆಗೆ ಸಭೆ ಮಾಡಿದ್ವಿ. ಅವರು ಬೆಲೆ ಕೊಡೋಕ್ಕೆ ಒಪ್ತಾ ಇಲ್ಲ, ಒಂಥರ ವಿತಂಡವಾದ. ಈಗ ನಮ್ಮ ಮನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನನಗೆ ಭರವಸೆ ಇದೆ, ರೈತರ ಪರವಾಗಿ ಏನಾದರೂ ಪರಿಹಾರ ಕಂಡು ಹಿಡಿದು ರೈತರಿಗೆ ಸಹಾಯ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ಅಲ್ಲ, ಸರ್ಕಾರದವರು ಕೇಂದ್ರ ನಿಗದಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಸರ್? ಹೌದು, FRP ಅವರೇ ಮಾಡಬೇಕು. ಅದು ಆದಮೇಲೆ ನಾವು SAP ನಾವು ಮಾಡ್ತೀವಿ. ಹಾಗಾಗಿ ಇವತ್ತು ಕಗ್ಗಂಟಾಗಿದೆ. ಕೇಂದ್ರ ಸರ್ಕಾರದವರು ದರ ನಿಗದಿ ಮಾಡಬೇಕು, ಆದರೆ CM ಸಿದ್ದರಾಮಯ್ಯನವರು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ಭರವಸೆ ಇದೆ ಅನ್ನುವಂಥ ಮಾತನ್ನ ಬಿ.ಆರ್. ಪಾಟೀಲರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಹಿರಿಯ ಶಾಸಕರಂತ ಬಿ.ಆರ್. ಪಾಟೀಲ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತೇನೆ. ಸರ್, ಈಗ ರೈತರೆಲ್ಲರೂ ಕೂಡ ತಮ್ಮ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ ಸರ್ಕಾರದ ಮುಂದೆ. ತಾವೊಬ್ಬ ಹಿರಿಯ ಶಾಸಕರಾಗಿ ಜನಪರ ಚಳವಳಿಯ ಪರವಾಗಿ ನಿಂತವ್ರು ತಾವು ತಮ್ಮ ನಿಲುವೇನು ಸರ್? ಈಗ ನಾವು ನಮ್ಮ ಎಂ.ಐ. ಪಾಟೀಲರು ಕಲಬುರಗಿಯಲ್ಲಿ ಕಾರ್ಖಾನೆ ಮಾಲೀಕರ ಜೊತೆಗೆ, ಅಧಿಕಾರಿಗಳ ಜೊತೆಗೆ, ರೈತರ ಜೊತೆಗೆ ಸಭೆ ಮಾಡಿದ್ವಿ. ಅವರು ಬೆಲೆ ಕೊಡೋಕ್ಕೆ ಒಪ್ತಾ ಇಲ್ಲ, ಒಂಥರ ವಿತಂಡವಾದ. ಈಗ ನಮ್ಮ ಮನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನನಗೆ ಭರವಸೆ ಇದೆ, ರೈತರ ಪರವಾಗಿ ಏನಾದರೂ ಪರಿಹಾರ ಕಂಡು ಹಿಡಿದು ರೈತರಿಗೆ ಸಹಾಯ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ಅಲ್ಲ, ಸರ್ಕಾರದವರು ಕೇಂದ್ರ ನಿಗದಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಸರ್? ಹೌದು, FRP ಅವರೇ ಮಾಡಬೇಕು. ಅದು ಆದಮೇಲೆ ನಾವು SAP ನಾವು ಮಾಡ್ತೀವಿ. ಹಾಗಾಗಿ ಇವತ್ತು ಕಗ್ಗಂಟಾಗಿದೆ. ಕೇಂದ್ರ ಸರ್ಕಾರದವರು ದರ ನಿಗದಿ ಮಾಡಬೇಕು, ಆದರೆ CM ಸಿದ್ದರಾಮಯ್ಯನವರು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ಭರವಸೆ ಇದೆ ಅನ್ನುವಂಥ ಮಾತನ್ನ ಬಿ.ಆರ್. ಪಾಟೀಲರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಹಿರಿಯ ಶಾಸಕರಂತ ಬಿ.ಆರ್. ಪಾಟೀಲ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತೇನೆ. ಸರ್, ಈಗ ರೈತರೆಲ್ಲರೂ ಕೂಡ ತಮ್ಮ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ ಸರ್ಕಾರದ ಮುಂದೆ. ತಾವೊಬ್ಬ ಹಿರಿಯ ಶಾಸಕರಾಗಿ ಜನಪರ ಚಳವಳಿಯ ಪರವಾಗಿ ನಿಂತವ್ರು ತಾವು ತಮ್ಮ ನಿಲುವೇನು ಸರ್? ಈಗ ನಾವು ನಮ್ಮ ಎಂ.ಐ. ಪಾಟೀಲರು ಕಲಬುರಗಿಯಲ್ಲಿ ಕಾರ್ಖಾನೆ ಮಾಲೀಕರ ಜೊತೆಗೆ, ಅಧಿಕಾರಿಗಳ ಜೊತೆಗೆ, ರೈತರ ಜೊತೆಗೆ ಸಭೆ ಮಾಡಿದ್ವಿ. ಅವರು ಬೆಲೆ ಕೊಡೋಕ್ಕೆ ಒಪ್ತಾ ಇಲ್ಲ, ಒಂಥರ ವಿತಂಡವಾದ. ಈಗ ನಮ್ಮ ಮನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನನಗೆ ಭರವಸೆ ಇದೆ, ರೈತರ ಪರವಾಗಿ ಏನಾದರೂ ಪರಿಹಾರ ಕಂಡು ಹಿಡಿದು ರೈತರಿಗೆ ಸಹಾಯ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ಅಲ್ಲ, ಸರ್ಕಾರದವರು ಕೇಂದ್ರ ನಿಗದಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಸರ್? ಹೌದು, FRP ಅವರೇ ಮಾಡಬೇಕು. ಅದು ಆದಮೇಲೆ ನಾವು SAP ನಾವು ಮಾಡ್ತೀವಿ. ಹಾಗಾಗಿ ಇವತ್ತು ಕಗ್ಗಂಟಾಗಿದೆ. ಕೇಂದ್ರ ಸರ್ಕಾರದವರು ದರ ನಿಗದಿ ಮಾಡಬೇಕು, ಆದರೆ CM ಸಿದ್ದರಾಮಯ್ಯನವರು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ಭರವಸೆ ಇದೆ ಅನ್ನುವಂಥ ಮಾತನ್ನ ಬಿ.ಆರ್. ಪಾಟೀಲರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಹಿರಿಯ ಶಾಸಕರಂತ ಬಿ.ಆರ್. ಪಾಟೀಲ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತೇನೆ. ಸರ್, ಈಗ ರೈತರೆಲ್ಲರೂ ಕೂಡ ತಮ್ಮ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ ಸರ್ಕಾರದ ಮುಂದೆ. ತಾವೊಬ್ಬ ಹಿರಿಯ ಶಾಸಕರಾಗಿ ಜನಪರ ಚಳವಳಿಯ ಪರವಾಗಿ ನಿಂತವ್ರು ತಾವು ತಮ್ಮ ನಿಲುವೇನು ಸರ್? ಈಗ ನಾವು ನಮ್ಮ ಎಂ.ಐ. ಪಾಟೀಲರು ಕಲಬುರಗಿಯಲ್ಲಿ ಕಾರ್ಖಾನೆ ಮಾಲೀಕರ ಜೊತೆಗೆ, ಅಧಿಕಾರಿಗಳ ಜೊತೆಗೆ, ರೈತರ ಜೊತೆಗೆ ಸಭೆ ಮಾಡಿದ್ವಿ. ಅವರು ಬೆಲೆ ಕೊಡೋಕ್ಕೆ ಒಪ್ತಾ ಇಲ್ಲ, ಒಂಥರ ವಿತಂಡವಾದ. ಈಗ ನಮ್ಮ ಮನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನನಗೆ ಭರವಸೆ ಇದೆ, ರೈತರ ಪರವಾಗಿ ಏನಾದರೂ ಪರಿಹಾರ ಕಂಡು ಹಿಡಿದು ರೈತರಿಗೆ ಸಹಾಯ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ಅಲ್ಲ, ಸರ್ಕಾರದವರು ಕೇಂದ್ರ ನಿಗದಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಸರ್? ಹೌದು, FRP ಅವರೇ ಮಾಡಬೇಕು. ಅದು ಆದಮೇಲೆ ನಾವು SAP ನಾವು ಮಾಡ್ತೀವಿ. ಹಾಗಾಗಿ ಇವತ್ತು ಕಗ್ಗಂಟಾಗಿದೆ. ಕೇಂದ್ರ ಸರ್ಕಾರದವರು ದರ ನಿಗದಿ ಮಾಡಬೇಕು, ಆದರೆ CM ಸಿದ್ದರಾಮಯ್ಯನವರು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ಭರವಸೆ ಇದೆ ಅನ್ನುವಂಥ ಮಾತನ್ನ ಬಿ.ಆರ್. ಪಾಟೀಲರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಹಿರಿಯ ಶಾಸಕರಂತ ಬಿ.ಆರ್. ಪಾಟೀಲ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತೇನೆ. ಸರ್, ಈಗ ರೈತರೆಲ್ಲರೂ ಕೂಡ ತಮ್ಮ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ ಸರ್ಕಾರದ ಮುಂದೆ. ತಾವೊಬ್ಬ ಹಿರಿಯ ಶಾಸಕರಾಗಿ ಜನಪರ ಚಳವಳಿಯ ಪರವಾಗಿ ನಿಂತವ್ರು ತಾವು ತಮ್ಮ ನಿಲುವೇನು ಸರ್? ಈಗ ನಾವು ನಮ್ಮ ಎಂ.ಐ. ಪಾಟೀಲರು ಕಲಬುರಗಿಯಲ್ಲಿ ಕಾರ್ಖಾನೆ ಮಾಲೀಕರ ಜೊತೆಗೆ, ಅಧಿಕಾರಿಗಳ ಜೊತೆಗೆ, ರೈತರ ಜೊತೆಗೆ ಸಭೆ ಮಾಡಿದ್ವಿ. ಅವರು ಬೆಲೆ ಕೊಡೋಕ್ಕೆ ಒಪ್ತಾ ಇಲ್ಲ, ಒಂಥರ ವಿತಂಡವಾದ. ಈಗ ನಮ್ಮ ಮನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನನಗೆ ಭರವಸೆ ಇದೆ, ರೈತರ ಪರವಾಗಿ ಏನಾದರೂ ಪರಿಹಾರ ಕಂಡು ಹಿಡಿದು ರೈತರಿಗೆ ಸಹಾಯ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ಅಲ್ಲ, ಸರ್ಕಾರದವರು ಕೇಂದ್ರ ನಿಗದಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಸರ್? ಹೌದು, FRP ಅವರೇ ಮಾಡಬೇಕು.
ಅದು ಆದಮೇಲೆ ನಾವು SAP ನಾವು ಮಾಡ್ತೀವಿ. ಹಾಗಾಗಿ ಇವತ್ತು ಕಗ್ಗಂಟಾಗಿದೆ. ಕೇಂದ್ರ ಸರ್ಕಾರದವರು ದರ ನಿಗದಿ ಮಾಡಬೇಕು, ಆದರೆ ಸಿಎಂ ಸಿದ್ದರಾಮಯ್ಯನವರು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ಭರವಸೆ ಇದೆ ಅನ್ನುವಂಥ ಮಾತನ್ನ BR ಪಾಟೀಲರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಹಿರಿಯ ಶಾಸಕರಂತ BR ಪಾಟೀಲ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತೇನೆ. ಸರ್, ಈಗ ರೈತರೆಲ್ಲರೂ ಕೂಡ ತಮ್ಮ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ ಸರ್ಕಾರದ ಮುಂದೆ. ತಾವೊಬ್ಬ ಹಿರಿಯ ಶಾಸಕರಾಗಿ ಜನಪರ ಚಳವಳಿಯ ಪರವಾಗಿ ನಿಂತವ್ರು ತಾವು ತಮ್ಮ ನಿಲುವೇನು ಸರ್? ಈಗ ನಾವು ನಮ್ಮ MI ಪಾಟೀಲರು ಕಲಬುರಗಿಯಲ್ಲಿ ಕಾರ್ಖಾನೆ ಮಾಲೀಕರ ಜೊತೆಗೆ, ಅಧಿಕಾರಿಗಳ ಜೊತೆಗೆ, ರೈತರ ಜೊತೆಗೆ ಸಭೆ ಮಾಡಿದ್ವಿ. ಅವರು ಬೆಲೆ ಕೊಡೋಕ್ಕೆ ಒಪ್ತಾ ಇಲ್ಲ, ಒಂಥರ ವಿತಂಡವಾದ. ಈಗ ನಮ್ಮ ಮನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನನಗೆ ಭರವಸೆ ಇದೆ, ರೈತರ ಪರವಾಗಿ ಏನಾದರೂ ಪರಿಹಾರ ಕಂಡು ಹಿಡಿದು ರೈತರಿಗೆ ಸಹಾಯ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ಅಲ್ಲ, ಸರ್ಕಾರದವರು ಕೇಂದ್ರ ನಿಗದಿ ಮಾಡಬೇಕು ಅಂತ ಹೇಳ್ತಾ ಇದಾರಲ್ಲ ಸರ್? ಹೌದು, FRP ಅವರೇ ಮಾಡಬೇಕು. ಅದು ಆದಮೇಲೆ ನಾವು SAP ನಾವು ಮಾಡ್ತೀವಿ. ಹಾಗಾಗಿ ಇವತ್ತು ಕಗ್ಗಂಟಾಗಿದೆ. ಕೇಂದ್ರ ಸರ್ಕಾರದವರು ದರ ನಿಗದಿ ಮಾಡಬೇಕು, ಆದರೆ ಸಿಎಂ ಸಿದ್ದರಾಮಯ್ಯನವರು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ಭರವಸೆ ಇದೆ ಅನ್ನುವಂಥ ಮಾತನ್ನ BR ಪಾಟೀಲರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಹಿರಿಯ ಶಾಸಕರಂತ BR ಪಾಟೀಲ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತೇನೆ. ಸರ್, ಈಗ ರೈತರೆಲ್ಲರೂ ಕೂಡ ತಮ್ಮ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ ಸರ್ಕಾರದ ಮುಂದೆ. ತಾವೊಬ್ಬ ಹಿರಿಯ ಶಾಸಕರಾಗಿ ಜನಪರ ಚಳವಳಿಯ ಪರವಾಗಿ ನಿಂತವ್ರು ತಾವು ತಮ್ಮ ನಿಲುವೇನು ಸರ್? ಈಗ ನಾವು ನಮ್ಮ MI ಪಾಟೀಲರು ಕಲಬುರಗಿಯಲ್ಲಿ ಕಾರ್ಖಾನೆ ಮಾಲೀಕರ ಜೊತೆಗೆ, ಅಧಿಕಾರಿಗಳ ಜೊತೆಗೆ, ರೈತರ ಜೊತೆಗೆ ಸಭೆ ಮಾಡಿದ್ವಿ. ಅವರು ಬೆಲೆ ಕೊಡೋಕ್ಕೆ ಒಪ್ತಾ ಇಲ್ಲ, ಒಂಥರ ವಿತಂಡವಾದ. ಈಗ ನಮ್ಮ ಮನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನನಗೆ ಭರವಸೆ ಇದೆ, ರೈತರ ಪರವಾಗಿ ಏನಾದರೂ ಪರಿಹಾರ ಕಂಡು ಹಿಡಿದು ರೈತರಿಗೆ ಸಹಾಯ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ಅಲ್ಲ, ಸರ್ಕಾರದವರು ಕೇಂದ್ರ ನಿಗದಿ ಮಾಡಬೇಕು ಅಂತ ಹೇಳ್ತಾ ಇದಾರಲ್ಲ ಸರ್? ಹೌದು, FRP ಅವರೇ ಮಾಡಬೇಕು. ಅದು ಆದಮೇಲೆ ನಾವು SAP ನಾವು ಮಾಡ್ತೀವಿ. ಹಾಗಾಗಿ ಇವತ್ತು ಕಗ್ಗಂಟಾಗಿದೆ. ಕೇಂದ್ರ ಸರ್ಕಾರದವರು ದರ ನಿಗದಿ ಮಾಡಬೇಕು, ಆದರೆ ಸಿಎಂ ಸಿದ್ದರಾಮಯ್ಯನವರು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ಭರವಸೆ ಇದೆ ಅನ್ನುವಂಥ ಮಾತನ್ನ BR ಪಾಟೀಲರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಹಿರಿಯ ಶಾಸಕರಂತ BR ಪಾಟೀಲ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತೇನೆ. ಸರ್, ಈಗ ರೈತರೆಲ್ಲರೂ ಕೂಡ ತಮ್ಮ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ ಸರ್ಕಾರದ ಮುಂದೆ. ತಾವೊಬ್ಬ ಹಿರಿಯ ಶಾಸಕರಾಗಿ ಜನಪರ ಚಳವಳಿಯ ಪರವಾಗಿ ನಿಂತವ್ರು ತಾವು ತಮ್ಮ ನಿಲುವೇನು ಸರ್? ಈಗ ನಾವು ನಮ್ಮ MI ಪಾಟೀಲರು ಕಲಬುರಗಿಯಲ್ಲಿ ಕಾರ್ಖಾನೆ ಮಾಲೀಕರ ಜೊತೆಗೆ, ಅಧಿಕಾರಿಗಳ ಜೊತೆಗೆ, ರೈತರ ಜೊತೆಗೆ ಸಭೆ ಮಾಡಿದ್ವಿ. ಅವರು ಬೆಲೆ ಕೊಡೋಕ್ಕೆ ಒಪ್ತಾ ಇಲ್ಲ, ಒಂಥರ ವಿತಂಡವಾದ. ಈಗ ನಮ್ಮ ಮನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನನಗೆ ಭರವಸೆ ಇದೆ, ರೈತರ ಪರವಾಗಿ ಏನಾದರೂ ಪರಿಹಾರ ಕಂಡು ಹಿಡಿದು ರೈತರಿಗೆ ಸಹಾಯ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ಅಲ್ಲ, ಸರ್ಕಾರದವರು ಕೇಂದ್ರ ನಿಗದಿ ಮಾಡಬೇಕು ಅಂತ ಹೇಳ್ತಾ ಇದಾರಲ್ಲ ಸರ್? ಹೌದು, FRP ಅವರೇ ಮಾಡಬೇಕು. ಅದು ಆದಮೇಲೆ ನಾವು SAP ನಾವು ಮಾಡ್ತೀವಿ. ಹಾಗಾಗಿ ಇವತ್ತು ಕಗ್ಗಂಟಾಗಿದೆ. ಕೇಂದ್ರ ಸರ್ಕಾರದವರು ದರ ನಿಗದಿ ಮಾಡಬೇಕು, ಆದರೆ ಸಿಎಂ ಸಿದ್ದರಾಮಯ್ಯನವರು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ಭರವಸೆ ಇದೆ ಅನ್ನುವಂಥ ಮಾತನ್ನ BR ಪಾಟೀಲರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು.